ನಮ್ಮ ಜೊತೆಯಲ್ಲಿ ಮಧುಚಂದನ್ ಅವರು ಇದ್ದಾರೆ. ನೀವು ಬೇರೆ ಒಂದು ವಾಹಿನಿಯ ಕಾರ್ಯಕ್ರಮದಲ್ಲಿ 10,000 ತನಕ ಕೊಡಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡ್ತಾ ಇದ್ರಿ. ಈಗ 3,100 ಇಲ್ಲ 3,300 ಅಂತ ಹೇಳೋ ಮೂಲಕ ನಾನು ಮತ್ತದೇ ಕೇಳ್ತೀನಿ ಸರ್, ಮಂಗ್ಯನ್ ಮಾಡೋ ಪ್ರಯತ್ನ ಪಕ್ಷಾತೀತವಾಗಿ ಯಾರದೇ ಪಕ್ಷದ ಸರ್ಕಾರ ಇದ್ರು ಕೂಡ ಇದು ಮಾಡ್ತಿರೋದು ರೈತರನ್ನ ಮಂಗ್ಯ ಮಾಡೋ ಕೆಲಸ ಅಂತ. ನೋಡಿ, ನಾನು ಎಲ್ಲಾರು ಈ ಪಾಪ ನಮ್ಮ ರೈತರು ಕ್ಯಾಲ್ಕುಲೇಷನ್ ಮಾಡಕ್ ಬರಲ್ಲ. ಹೋರಾಟ ಅಂದ್ರೆ ಏನು, 3,000 ಕೊಡ್ತಿದ್ರೆ 3,200 ಕೊಡಿ, 3,300 ಕೊಡಿ, ಈ ತರ ಮಾಡ್ತಾರೆ. 2 ವರ್ಷ ಬಿಟ್ಬಿಟ್ಟು 3,300 ಇದ್ದಿದ್ದು 3,500 ಕೊಡಿ ಅಂತ ಹೋರಾಟ ಮಾಡ್ತಾರೆ. ನಾನು ಸೇಮ್ ಹೋರಾಟ 2 ವರ್ಷದಿಂದ 108 ದಿನ ಮಂಡ್ಯದಲ್ಲಿ ಮಾಡಿದ್ವಿ. 2,900 ಇತ್ತು. ಆಗ 108 ದಿನ ಮಾಡಿದ್ಕೆ 150 ರೂಪಾಯಿ ಜಾಸ್ತಿ ಕೊಟ್ರು. ಅವಾಗ ನಾನು ಯೋಚನೆ ಮಾಡಿದ್ದು, ಎಲ್ಲೋ ನಾವು ಕ್ಯಾಲ್ಕುಲೇಷನ್ ತಪ್ಪು ಮಾಡ್ತಾ ಇದೀವಿ. ಶುಗರ್ ಫ್ಯಾಕ್ಟರಿ ಅವ್ರು ಕೊಡಿ, ಶುಗರ್ ಫ್ಯಾಕ್ಟರಿ ಅವ್ರು ಕೊಡಿ, ಆಯ್ತು. ಶುಗರ್ ಫ್ಯಾಕ್ಟರಿ ಅವರು ಸರ್ಕಾರ ಯಾಕೆ ಕೊಡ್ತಿಲ್ಲ? ಸರ್ಕಾರ ಕೊಡಬೇಕಲ್ಲ ಸರ್. ದ ಬಿಗ್ಗೆಸ್ಟ್ ಬೆನಿಫಿಷರಿ ವಿತ್ ಶುಗರ್ ಕೇನ್ ಇಸ್ ಗವರ್ನಮೆಂಟ್. ನಮ್ಮ ಶುಗರ್ ಕೇನ್ ಅಲ್ಲಿ ಹೆಂಗೆ ನಮ್ಮ ರೈತರಿಗೆ ಇದೆ, ಈ ಮೂಲಕ ಏನ್ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಚಳುವಳಿ ಮಾಡ್ಕೋಬೇಕಂದ್ರೆ ನೀವು ಪ್ರತಿ ಟನ್ಗೆ 10,000 ರೂಪಾಯಿ ಕೇಳಬೇಕು. ಅದು ಹೆಂಗೆ ಲೆಕ್ಕ ಹೇಳ್ತೀನಿ ನಾನು. ನೋಡಿ, ಕೇಂದ್ರ ಸರ್ಕಾರ ಜಿಎಸ್ಟಿ ಅಂತ ಏನ್ ಹೇಳ್ತೀವಿ, ಶುಗರ್ ಇಂದ ನಮ್ಮ ಜಿಎಸ್ಟಿ 900 ಕೋಟಿ ಶುಗರ್ ಇಂದ ಬರುತ್ತೆ. 150 ಕೋಟಿ ಜಿಎಸ್ಟಿ ಎಥನಾಲ್ ಇಂದ ಬರುತ್ತೆ. ಅದು 1,050 ಕೋಟಿ ಜಿಎಸ್ಟಿ ಆಯ್ತು. ಅಬಕಾರಿ ಇಲಾಖೆಗೆ 36,000 ಕೋಟಿ ಕಾಂಟ್ರಿಬ್ಯೂಷನ್ ಆಗ್ತಿದೆ. ಆಯ್ತಾ? ಈಗ 36,000 ಕೋಟಿ, 37,000 ಕೋಟಿ ಟೋಟಲ್ ಗವರ್ಮೆಂಟ್, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಗೆ 37,000 ಕೋಟಿ ಆಗ್ತಿದೆ. ಅದರಲ್ಲಿ 13% ಕೊಟ್ರೆ ನಮ್ಮ ಶುಗರ್ ಕ್ಯಾನ್ ಗ್ರೋವರ್ಸ್ಗೆ 10,000 ರೂಪೀಸ್ ಪರ್ ಟನ್ ಕೊಡಬಹುದು. ಅಂದ್ರೆ 10,000 ರೂಪಾಯಿ ಪರ್ ಟನ್ ಅಂದ್ರೆ 4 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ವರ್ಷಕ್ಕಾಯ್ತು. ಅಂದ್ರೆ ಒಂದು 35,000 ರೂಪಾಯಿ ರೈತನಿಗೆ ತಿಂಗಳಿಗೆ ಬಂದಂಗಾಯ್ತು. ಇವತ್ತು ಕೊಟ್ಟಿರೋದೇನೋ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಜಸ್ಟ್ 300 ರೂಪೀಸ್ ಪರ್ ಡೇ ಪರ್ ಮಂತ್ ರೈತನಿಗೆ ಹೆಚ್ಚುವರಿ ಸಿಕ್ತು. ಸಾಕಾ ನಿಮ್ಗೆ 300 ರೂಪಾಯಿ? ಇಷ್ಟು ಹೋರಾಟ ಮಾಡಿದ್ 300 ರೂಪಾಯಿ ಸಾಕಾ? ಇದು ಯಾವ ಗೆಲುವಲ್ಲ. ಎಲ್ಲರನ್ನು ಮಂಗ್ಯಾನೇ ಮಾಡ್ತಿರೋದು, ಎಲ್ಲಾ ಪಾರ್ಟಿಗಳು ಮಂಗ್ಯಾನೇ ಮಾಡ್ತಾ ಇರೋದು. ನಿಜ, ಈ ಲೆಕ್ಕಾಚಾರ ಎಷ್ಟು ಡಿಸ್ಟರ್ಬಿಂಗ್ ಅನ್ಸುತ್ತೆ ಅಂದ್ರೆ, ಬಹುಶಃ ಮೊನ್ನೆ ಕಾರ್ಯಕ್ರಮದಲ್ಲಿ ರೈತ ಹೋರಾಟಗಾರರಿದ್ರು, ಅವ್ರಿಗೆ ನಾನು ಅದೇ ಕೇಳ್ತಾ ಇದ್ದೆ. ನೋಡಿ, ಡಿಸ್ಟಿಲರೀಸ್ ಲೆಕ್ಕ ತಗೊಂಡ್ರೆ ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ ಸೆಕೆಂಡ್ ಪ್ಲೇಸ್. IMLF ಅಂದ್ರೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್, ಅದ್ರ ಪ್ರೊಡಕ್ಷನ್ ಅಲ್ಲಿ ಹೈಯೆಸ್ಟ್ ಇದೆ. ಶುಗರ್ ಪ್ರೊಡಕ್ಷನ್ ಅಲ್ಲಿ ಕರ್ನಾಟಕ ನಂಬರ್ 2 ಸ್ಥಾನದಲ್ಲಿದೆ. ಆದ್ರೆ ಶುಗರ್ ಫ್ಯಾಕ್ಟರೀಸ್ ಮಾತ್ರ ಲಾಸ್ ಅಲ್ಲಿ ಇದೆಯಂತೆ. ಮತ್ತೆ ನೀವು ದಾರಿ ತಪ್ಪಿಸ್ಬೇಡಿ. ಶುಗರ್ ಫ್ಯಾಕ್ಟರಿ ಬಿಟ್ಬಿಡಿ, ಗವರ್ಮೆಂಟ್ ಕೊಡಬೇಕಾಗಿದೆಯಲ್ಲ 37,000 ಕೋಟಿ ದುಡಿತಾ ಇದೆಯಲ್ಲ, ಸರ್ಕಾರದ ಭಾಗವಾಗಿರೋ ಸಚಿವರೇ ತಾನೆ. ಅಲ್ಲ, ಅದ್ ಬಿಟ್ಬಿಡಿ. ಬಂಡವಾಳ ಯಾರ ಇರ್ಬೋದು. ನಾನು ಶುಗರ್ ನಿಮ್ಮ ಇದನ್ನ ಮಿಸ್ಡೈರೆಕ್ಟ್ ಮಾಡಬೇಡಿ. ಪ್ರಾಬ್ಲಮ್ ಇರೋದು ಶುಗರ್ ಫ್ಯಾಕ್ಟರಿ ಬಿಟ್ಬಿಡಿ. ಶುಗರ್ ಫ್ಯಾಕ್ಟರಿ ಇರೋದಲ್ಲ, ಸರ್ಕಾರ 37,000 ಕೋಟಿ ನಮ್ಮ ಕಬ್ಬು ಬೆಳೆಗಾರರಿಂದ ದುಡಿತಾ ಇದೆ. ಬೋತ್ ಗವರ್ಮೆಂಟ್ಸ್ 37,000 ಕೋಟಿಲಿ ಅವರು 13% ಕೊಟ್ರು ಒಂದು ಟನ್ನಿಗೆ 10,000 ರೂಪಾಯಿ ಸಿಗುತ್ತೆ. ರೈತರು ಇದು ಈ ತರ ಮಾಡ್ಬೇಕು. ಇನ್ನು 100 ರೂಪಾಯಿ ಇಟ್ಕೊಂಡು ಏನ್ ಮಾಡ್ತೀರಾ? 100 ರೂಪಾಯಿ ಇಟ್ಕೊಂಡು ಏನ್ ಮಾಡಕ್ಕಾಗಲ್ಲ. 10,000 ರೂಪಾಯಿ ಪ್ರತಿ ಟನ್ಗೆ ಕೊಟ್ರೇನೆ ಇದಾಗೋದು. ಸರ್ಕಾರ ಅಷ್ಟು ಕಾಂಪನ್ಸೇಟ್. ಹಂಗಾದ್ರೆ ಶುಗರ್ ಫ್ಯಾಕ್ಟರಿ ಮಾಲೀಕರು ಅವ್ರದ್ದೇನು ದಾಯಿತ್ವ ಇಲ್ವಾ? ಸರ್ಕಾರಕ್ಕೆ ಯಥೇಚ್ಛವಾಗಿ ಲಾಭ ಬರ್ತಾ ಇದೆ. ಸರ್ಕಾರ ಕೇವಲ 50 ರೂಪಾಯಿ ಕೊಡೋ ಲೆಕ್ಕ ತೋರಿಸ್ಬಿಟ್ಟು ಜೈ ಅನ್ನಿಸ್ಕೊಳ್ತಿದ್ದಾರೆ, ಒಪ್ಕೊಳ್ಳೋಣ. ಶುಗರ್ ಫ್ಯಾಕ್ಟರಿ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರದೇನು ದಾಯಿತ್ವ ಇಲ್ವೇ ಇಲ್ವಾ? ಮತ್ತೆ ಮಿಸ್ಡೈರೆಕ್ಟ್ ಮಾಡಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಅಂದ್ರೆ ಶುಗರ್ ಫ್ಯಾಕ್ಟರಿಗಳದ್ದು ರೆಸ್ಪಾನ್ಸಿಬಿಲಿಟಿ ಇಲ್ವೇ? 3,300 ರೂಪಾಯಿ ಕೊಡ್ತಾ ಇದಾರಲ್ಲ ಶುಗರ್ ಫ್ಯಾಕ್ಟರಿ, ಓಕೆ ಬಿಟ್ಬಿಡಿ, ಇಸ್ಕೊಳ್ಳಿ. ಸರ್ಕಾರದಿಂದ 10,000 ಕೊಡ್ಸಿ. 13,000 ಇದು ಕೊಟ್ಟಾಗ ಸರ್ಕಾರಕ್ಕೆ ಎಷ್ಟು ಖರ್ಚಾಗೋದು? 4,800 ಕೋಟಿ ರೂಪಾಯಿ ಖರ್ಚಾಗತ್ತೆ. ಅಂದ್ರೆ 37,000 ಕೋಟಿಯಲ್ಲಿ 4,800 ಕೋಟಿ ಕೊಡಕ್ಕಾಗಲ್ವಾ? ಎಷ್ಟು ಜನ ಇದಾರೆ ಶುಗರ್ ಕ್ಯಾನ್ ಗ್ರೋವರ್ಸ್ ಕರ್ನಾಟಕದಲ್ಲಿ? 6 ಲಕ್ಷ ಜನ ಇದಾರೆ. ಎಷ್ಟು ಲಕ್ಷ ಎಕರೆ ಗ್ರೋ ಆಗುತ್ತೆ? 12 ರಿಂದ 13 ಲಕ್ಷ ಎಕರೆ. ಎಲ್ಲ ಮ್ಯಾಚ್ ಮಾಡಿ, ಜಸ್ಟ್ 13% ಫ್ರಮ್ ವಾಟ್ ದೇ ಆರ್ ಅರ್ನಿಂಗ್ ಫಾರ್ಮರ್ಸ್ ಕೊಟ್ರೆ ಅವನು ಬದುಕ್ತಂತೆ ತಲೆ ಎತ್ಕೊಂಡು. ನಿಜ. ನಮ್ಮ ಜೊತೆಯಲ್ಲಿ ಸಚಿನ್ ಮಿಗ ಅವರಿದ್ದಾರೆ, ಕಾಂಗ್ರೆಸ್ನ ಕಿಸಾನ್ ಘಟಕದ ಅಧ್ಯಕ್ಷರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ ಮುಖಂಡರಾದ ಅಂಜನ್ ರೆಡ್ಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಪ್ಪ ಪೂಜಾರಿ ಅವರು ಸಂಪರ್ಕದಲ್ಲಿ ಇದ್ದಾರೆ, ಅವರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ. ಸರ್, ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಚುನಪ್ಪ ಪೂಜಾರಿ ಸರ್, ಕೇಳ್ತಾ ಇದೆ. ಕೇವಲ 100 ರೂಪಾಯಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಬೇಕಾಗಿತ್ತಾ? 100 ರೂಪಾಯಿ ಹೆಚ್ಚಳಕ್ಕೆ ಸಿದ್ದರಾಮಯ್ಯನವರಿಗೆ ಜಯಘೋಷ ಕೂಗೋ ಪರಿಸ್ಥಿತಿ ಕಬ್ಬು ಬೆಳೆಗಾರರು ಬಂದ್ಬಿಟ್ರ ಅನ್ನೋ ಮಾತುಗಳು, ಪ್ರಶ್ನೆಗಳು ಹೇಳ್ತಾ ಇದೆ. ಇಲ್ಲಮ್ಮ, ಕೇಳಮ್ಮ. ಈಗ 10 ವರ್ಷ 5-6 ವರ್ಷ ಆಯ್ತು ನಾವು 3,000 ಒಂದೇ ರೇಟ್ ತಗೋತೀವಿ. 3 ವರ್ಷ ಆಯ್ತು. ಇದೆಲ್ಲ ಇರೋದೇ ಗೊತ್ತಿದೆ, ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಇದೆಲ್ಲ ಗೊತ್ತಿದ್ದು ನಮ್ಗೆ ಎಷ್ಟು ವರ್ಷ ಆಯ್ತು.
ನಾವು ಯಾವಾಗಲೂ FRP ಹೊರತುಪಡಿಸಿ ರೇಟ್ ತಗೋದು. ಈ ಸಲ ಕೂಡ 100 ರೂಪಾಯಿ ಕಡೆ ಸಿದ್ದರಾಮಯ್ಯ ರೇಟ್ ಕೊಡ್ತಾ ಇಲ್ಲಕ್ಕೆ ಹೋರಾಟ ಮಾಡಿಲ್ಲ. ನಾವು ಕಾರ್ಖಾನೆಯವರ ಕಡೆ 3,500 ರೂಪಾಯಿ ತಗೋಬೇಕಂತೇಳಿ ಬೇಡಿಕೆ ಇಟ್ಟಿದ್ದೇವೆ. ಆ ಸಂದರ್ಭ ಹೋರಾಟ ಪ್ರಾರಂಭ ಆಯ್ತು. ಯಾವಾಗ ನಾವು ಸುಮಾರು 1 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆಮೇಲೆ ಗುರ್ಲಾಪುರಕ್ಕ 50 ರೂಪಾಯಿ ಬಂದ್ರು. ಅವ್ರು ಎಲ್ಲಿ ಶುಗರ್ ಕಮಿಷನರ್ ಇಲಾಖೆ ಬೆಳಗಾವಿ ಒಳಗ ಹೋರಾಟ ಮಾಡಿದಿವಲ್ಲ, ಆ ಸಂದರ್ಭದಲ್ಲಿ ಇವತ್ತು 50 ರೂಪಾಯಿ ಬಂದ್ರು. 50 ರೂಪಾಯಿಗೆ ನಾವು ಒಪ್ಕೊಳ್ಳಿಲ್ಲ. ನಡಿಯಪ್ಪ ಆಗಲ್ಲ, ನಿಮ್ ಕಾರ್ಖಾನೆ ಬಂದ್ ಮಾಡ್ಬೇಕಂದಿವಿ. ಆಮೇಲೆ ಏನಾಯ್ತು, ಬೆಂಗಳೂರು ಅಲ್ಲಿ ಶುಗರ್ ಕಮಿಷನರ್ ಆಫೀಸದಲ್ಲಿ MDಗಳನ್ನೆಲ್ಲ ಬಾಗಿಲ ಹಾಕಿ ಕೀಲಿ ಹಾಕಿದ್ವಿ. 50 ರೂಪಾಯಿಗೆ ಮಾತ್ರ ಒಪ್ಕೊಂಡ್ರು. ಇಲ್ಲ, ನಾವು ಕಾರ್ಖಾನೆನೇ ಚಾಲೂ ಮಾಡಲ್ಲ, ನಮ್ಗೆ ರಜೆಗೆ 10% ಕೊಡಕ್ ಆಗಲ್ಲ ಅಂದ್ರು. ಆಮೇಲೆ ಏನಾಯ್ತು, ನಮ್ ಜಿಲ್ಲಾಧಿಕಾರಿ ಅವರು ಶುಗರ್ ಕಮಿಷನರ್ ಮಾತಾಡಿ, ಚೀಫ್ ಸೆಕ್ರೆಟರಿ ಮಾತಾಡಿ ಶುಗರ್ ಮೀಟಿಂಗ್ ಕರೆದ್ರು ಬೆಂಗಳೂರಿಗೆ. ನಾವು ಬೆಂಗಳೂರಿಗೆ ಶುಗರ್ ಕಮಿಷನರ್ ಮೀಟಿಂಗ್ ಹೋದಿವಿ. ಯಾವಾಗ ನವೆಂಬರ್ 1 ತಾರೀಕು ಕಾರ್ಖಾನೆಗಳು ಪ್ರಾರಂಭ ಆಗಬೇಕಾಗಿತ್ತು. ಅವ್ರೇನ್ ಮಾಡ್ರು, ನಾವು ಬೆಂಗಳೂರು ಶುಗರ್ ಕಮಿಷನರ್ ಆಫೀಸ್ಗೆ ಹೋಗಿ ಸುಮಾರು ಸಂಚಾರ ಮಟ್ಟ ಮೀಟಿಂಗ್ ಮಾಡಿದ್ವಿ. ನಾವು ಅಲ್ಲೇ ಇದೀವಿ ಬೆಂಗಳೂರಲ್ಲೇ. ಬೆಳಿಗ್ಗೆ 20 ತಾರೀಕು ಅಕ್ಟೋಬರ್ 20 ತಾರೀಕು ಕಾರ್ಖಾನೆ ಚಾಲು ಮಾಡ್ಬೇಕಂತೇಳಿ ರಾಜ್ಯಪಾಲರ ಆದೇಶ ಹೊರಡಿಸಿರು. ಆದೇಶ ಹೊರಡಿಸಿದಾಗ ನಮ್ಗೆ ರೈತರಿಗೆ ಆಕ್ರೋಶ ಆಯ್ತು. ಹಬ್ಬ ಇದೆ, ತಿಥಿ ಇದೆ, ಇದೇನು ಶುಗರ್ ಲಾಬಿ ಇದೆಯಪ್ಪ, ಒಂದು ಕ್ಷಣ ಮಾತ್ರದಲ್ಲಿ ಇವರೇನು ಕಾರ್ಖಾನೆನೇ ಚಾಲು ಮಾಡಿಸ್ಬಿಟ್ರಪ್ಪ, ಇದೇನು ಸರ್ಕಾರ ಇದೇನು ಕಿಮ್ಮತ್ ಸರ್ಕಾರನೇ ನವೆಂಬರ್ 1 ತಾರೀಕು ಆರ್ಡರ್ ಹೊಡಿಸಿತ್ತು. ಆಮೇಲೆ ನಾವು ಆಕ್ರೋಶ ಆದಿವಿ. ಆಕ್ರೋಶವಾಗಿ ನಾವು ಊರಿಗೆ ಹೋಗ್ಲಿಲ್ಲ. ಆ ಗುರ್ಲಾಪುರನ ಅಂತ ಇವತ್ತೇನು ಹೋರಾಟ, ಐತಿಹಾಸಿಕ ಹೋರಾಟ ಪಾಡಂತ ಊರಿಗೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ನಾವು ಟಾರ್ಗೆಟ್ ಇಟ್ಟಿವಿ. ನಮ್ಮ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಸಾಹೇಬರು ನಾಳೆ ಕಾರ್ಖಾನೆ ಚಾಲೂ ಮಾಡ್ತಾರಂತ ಸಂದೇಶ ಬಂತು. ಅವಾಗ ನಮ್ಮೆಲ್ಲ ಹೋರಾಟಗಾರ, ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮ ಶಶಿಕಾಂತ್ ಗುರೂಜಿ ಇರ್ಬೋದು, ನಮ್ಮ ಜಿಲ್ಲಾ ಅಧ್ಯಕ್ಷ ಕುಮಾರ್ ಮರದಿ, ಹಾಗೆ ಹಲವಾರು ಮುಖಂಡರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದ ತಕ್ಷಣ ನಾವು ಮನೆಗೆ ಹೋಗ್ಲಿಲ್ಲ. ನಾಳೆ ಏನ್ ಬೇಕಾದಾಗಲಿ, ಕಷ್ಟ ಆಗಲಿ, ಕಾರ್ಖಾನೆ ಅವರು ಯಾವಾಗ ನಮಗೆ ಮೋಸ ಮಾಡಿ ಇವತ್ತು ಕಬ್ಬು ಬೆಳೆಗಾರ ಗೌರವ ಕೊಡದ, ತಮ್ಮ ಉಡಾಪಿತನ ರೊಕ್ಕ ಹೆಚ್ಚಿ ರೈತರು ಹೋರಾಟ ಮಾಡಿ ಇಸ್ಕೋತಾರ ಅಂತೇಳಿ ತಾವು ಕಾರ್ಖಾನೆ ಚಾಲೂ ಮಾಡ್ಯಾರು. ಯಾವ ಕಾರಣಕ್ಕೂ ಯಾವ ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ ಅಂತೇಳಿ ನಾವು ಅಲ್ಲಿ ಜಿಲ್ಲಾ ಉಸ್ತುವಾರಿ ಅವರು ಸತೀಶ್ ಜಾರಕಿಹೊಳಿ ಹೋಗಿ ಸಾವಿರಾರು ಜನ ಪ್ರತಿಭಟನೆ ಮಾಡಿ ಅವತ್ತು ಜಿಲ್ಲಾ ಉಸ್ತುವಾರಿ ಅವ್ರ ಕಡೆ ಭರವಸೆ ತಗೊಂಡು ನಾನು ಕೂಡ ಇವತ್ತ ಬೆಲೆ ನಿಗದಿ ಆಗೋರಿಗೆ ಕಾರ್ಖಾನೆ ಚಾಲೂ ಮಾಡುವುದಿಲ್ಲ ಅಂತೇಳಿ ಭರವಸೆ ಕೊಟ್ಟಾಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಖಾನೆಗಳನ್ನ, ಬೆಳಗಾವಿ ಜಿಲ್ಲೆ ಎಲ್ಲಾ ಕಾರ್ಖಾನೆಗಳು ರಾತ್ರಿ ಹಗಲಿ ಅಡ್ಡಾಡಿ, ರಾತ್ರಿ 12 ಗಂಟೆ ಮಟ್ಟ ಅಡ್ಡಾಡಿ ಎಲ್ಲಾ ಕಾರ್ಖಾನೆಗಳು ವಾರ್ನಿಂಗ್ ಮಾಡಿ ಬಂದು ಯಾರು ಚಾಲೂ ಮಾಡೋಂಗಿಲ್ಲ, ಯಾರನ್ನ ಕೇಳಿ ಚಾಲೂ ಮಾಡ್ತಾರೆ. ಕಬ್ಬು ನಾವು ಬೆಳೆದು, ಕಬ್ಬು ನಮ್ಮದೈತಿ, ನಾವು ಕಬ್ಬಿನ ಬೆಲೆ ನಿರ್ಧಾರ ಮಾಡಬೇಕು, ನಾವು ಬೆಲೆ ನಿಗದಿ ಬೆಲೆ ಸಿಗ್ತಿದ್ಯಾ? ಚುನಪ್ಪ ಪೂಜಾರಿ ಅವರೇ, ನೀವೇನ್ ಡಿಮ್ಯಾಂಡ್ ಮಾಡ್ತಿದ್ದೀರಿ ಅಷ್ಟು ಬೆಲೆ ಸಿಗ್ತಿದ್ಯಾ? ಇವಾಗ ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಸರ್ಕಾರನೇ ಕ್ಷಮೆ ಇರ್ಲಿ ತಿರುಗಿ ನೋಡೋ ಹಾಗೆ ಮಾಡಿದ್ರಿ, 100 ರೂಪಾಯಿ ಹೆಚ್ಚಳ ಮಾಡಿಸ್ಕೊಂಡಿದ್ ಬಿಟ್ರೆ ಸಿಕ್ಕಿದ ಪ್ರಯೋಜನ ಏನು ಅಂತ ಹೇಳಿ ಚುನಪ್ಪ ಸರ್, ನನ್ನ ಧ್ವನಿ ಕೇಳ್ತಾ ಇದ್ರೆ ನಿಮ್ಗೆ ನಾವು 100 ರೂಪಾಯಿ ಅವ್ರು ಹೆಚ್ಚು ಮಾಡಿಲ್ಲಮ್ಮ, ನೀವೇನು ಸರ್ಕಾರ ಹೆಚ್ಚು ಮಾಡಿ. ನಾನು ಪೂರ್ತಿ ಸ್ಟೋರಿ ಕೇಳಿದ ಇತಿಹಾಸ ಇದೆ. ಇತಿಹಾಸ ಕೇಳಿದ್ರೆ ಅಲ್ಲಿ ಕೂತವ್ರಿಗೂ ಗೊತ್ತಾಗುತ್ತೆ, ಈ ನಾಡಿನ ನನ್ನ ರೈತ ದೇವರಿಗಳಿಗೂ ಗೊತ್ತಾಗತ್ತೆ ಯಾಕೆ ಬೆಲೆ ಸಿಕ್ತತ್ ಅನ್ನೋದು ಸ್ಟೋರಿ ಕೇಳ್ರೆ. ಆಮೇಲೆ ನಾವೇನ್ ಮಾಡಿದೀವಿ, ಇಲ್ಲ ಹಿಂಗಾರ ಹೋರಾಟ ಏನ್ ಮಾಡ್ಬೇಕು, ಬೆಲೆ ಎಲ್ಲಿ ನಿಗದಿ ಮಾಡ್ಬೇಕೇನ್ ಮುಂದೆ, ಇನ್ನು ಕಾರ್ಖಾನೆಗಳು ಚಾಲು ಆಗಂಗಿಲ್ಲ ಅಂತೇಳಿ ನಾವು ಗುರ್ಲಾಪುರದಾಗ ವೇದಿಕೆ ಹಾಕಿದೀವಿ ಅಮ್ಮ. ಫಸ್ಟ್ನೇ ದಿನ ವೇದಿಕೆ ಹಾಕಿದೀವಿ. ಆಮೇಲೆ 2ನೇ ದಿನಕ್ಕೆ ಅವರು 50 ರೂಪಾಯಿಗೆ ಬಂದ್ರು, ಮತ್ತೆ 50 ರೂಪಾಯಿಗೆ ಬಂದ್ರು, 100 ರೂಪಾಯಿಗೆ ಬಂದ್ರು. ಕಾರ್ಖಾನೆಯವರು 3,100 ರೂಪಾಯಿಗೆ ಬಂದ್ರು. ಆಮೇಲೆ ಮತ್ತೆ 2 ದಿನ ಹೋರಾಟ ತೀರ್ವಾಯಿತು. ಆಮೇಲೆ 25 ರೂಪಾಯಿಗೆ ಬಂದ್ರು, 25 ರೂಪಾಯಿಗೆ ಬಂದ್ರು. ಅದು ಸ್ಪೆಷಲ್ ಆಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ, ಜಿಲ್ಲೆ SP ಅವರು ನಮ್ಮ ಹೋರಾಟನ ಬಹಳಷ್ಟು ಗಮನದಲ್ಲಿಟ್ಟುಕೊಂಡು 100 ಸಲ ಕಾರ್ಖಾನೆಯವರಿಗೆ ಒತ್ತಾಯನ್ನು ಹೇರಿ 25 ತಂದು ಅದನ್ನ ಜಿಲ್ಲಾಧಿಕಾರಿ ಅವರು ಬಹಳಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿ, ಶತಪ್ರಯತ್ನ ಮಾಡಿ. ಆಯ್ತ್ರಿ, ಇದೆಲ್ಲ ನೋಡಿ ಚುನಪ್ಪ ಸರ್, ನನಗೆ ಗೊತ್ತಿಲ್ಲ ನೀವು ಹೋರಾಟದಲ್ಲಿದ್ರಿ, ಇದನ್ನೆಲ್ಲ ಗಮನಿಸ್ಲಿಕ್ಕೆ ತಮ್ಗೆ ಅವಕಾಶ ಸಿಕ್ತೋ ಇಲ್ಲ ಗೊತ್ತಿಲ್ಲ. ಇಲ್ಲ, ಕೇಳಿಸ್ಕೊಂಬಿಡಿ, ಇದೆಲ್ಲ ಲೈವ್ ಕವರೇಜ್ ಅಲ್ಲಿ ನಿಮ್ಮ ಮಾತುಗಳನ್ನ ರಾಜ್ಯದ ಜನರು ಕೂಡ ಕೇಳಿಸ್ಕೊಂಡಿದ್ದಾರೆ. ನಿಮ್ ಪ್ರತಿಭಟನೆ ಹೆಂಗ್ ಪ್ರಾರಂಭವಾಯಿತು, ಎಷ್ಟು ತೀಕ್ಷ್ಣವಾಗಿತ್ತು, ಇದೆಲ್ಲವನ್ನ ಗಮನಿಸಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ರೈತರ ಪರವಾಗಿದ್ದೀವಿ ಅಂತ ಹೇಳಿ ಮಾಡಿದ ನಿರ್ಧಾರ ಇದೆಯಲ್ಲ, ಇದು ಒಪ್ಪಿಗೆ ಇದೆಯಾ ನಿಮ್ಗೆ ಇಲ್ವಾ ಅಂತ ಹೇಳಿ ನನ್ನ ನೇರ ಪ್ರಶ್ನೆ. 3,300 ರೂಪಾಯಿ ಆ ಬೆಲೆ ನಿಗದಿ ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಷ್ಟೇ? ಇಲ್ಲ, ಏನಾಯ್ತಮ್ಮ, ಮುಖ್ಯಮಂತ್ರಿ ಅವರು ನನಗೂ ಕೂಡ ಮಾತಾಡ್ರು. ಇವತ್ತು ಮುಖ್ಯಮಂತ್ರಿ ಅವರು ಫೋನ್ ನಲ್ಲಿ ಮಾತಾಡಿ ಏನ್ ಕೇಳಿದ್ರು,
ಇಲ್ಲ, ನಾನು ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇತ್ತು ನಮ್ಮಲ್ಲಿ ಮೂಡಲ್ಗಿಯಲ್ಲಿ ಸೆಟ್ ಮಾಡಿದ್ರು. ನನಗೆ ಇಲ್ಲಿಗೆ ಹತ್ತರಿಕೆ ಟೋಲ್ ನಾಕಾದಲ್ಲಿ 10,000 ಜನ ಬೀದಿಗೆ ಬಂದ್ರು. ಅಲ್ಲಿ ಗಲಾಟೆ ಆಗ್ತಾ ಇತ್ತು, ಅದು ಕಂಟ್ರೋಲ್ ಆಗ್ಲಿಲ್ಲ. ನಾನು ವೇದಿಕೆ ಅಂದ್ರೆ ಇಲ್ಲೇ ಸ್ಪೀಡ್ ಆಗಿ ಇಲ್ಲಿ ಬಂದೆ, ಅದನ್ನ ಕಂಟ್ರೋಲ್ ಮಾಡಿ ನಂತರ ಸಿಎಂಗೂ ನಮ್ಮ SP ಅವರು ಅಲ್ಲಿ ಆಗ್ಲಿಲ್ಲಪ್ಪ ಇಲ್ಲಿ ಆದ್ರೂ ಮಾತಾಡಿದ ಸಿಎಂ ಹಚ್ಚರು. ಸಿಎಂ ನನ್ನದು ಕೂಡ ಪ್ರಶ್ನೆ ಮಾಡಿದ್ರು. ಸಿಎಂ ಅವ್ರಿಗೆ ನಾನು ಹೇಳಿದೆ, ಇಲ್ರಿ ಅವ್ರ ಕಾರ್ಖಾನೆಯವರು ₹1 2200 ₹3200 ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ, ಏನ್ ಮಾಡಕ್ಕಾಗುತ್ತೆ ಅಂತಂದ್ರು. ಏನ್ರಿ ಸರ್, ಸರ್ಕಾರಕ್ಕೆ ಒಂದು ಟನ್ಗೆ 3-4 ಸಾವಿರ ಟ್ಯಾಕ್ಸ್ ಹೋಗುತ್ತೆ, ನೀವಾದ್ರೂ ಒಂದ್ ₹200, ನಮಗೆ ಅವ್ರಿಗೆ ಜಗಳ ಬಂದಿದ್ದು ₹200, ₹3500 ಇತ್ತು, ನಾವು ₹3400 ಬಂದಿವಿ, ₹200 ಜಗಳ ಇದೆ ಸರ್, ₹200 ನೀವು ಕೊಡ್ರಿ, ಕಾರ್ಖಾನೆಯವ್ರ ಕಡೆ ವಸೂಲಿ ಮಾಡ್ರಿ, ಅದು ನಿಮ್ ಜವಾಬ್ದಾರಿ. ನಾವು ಕಬ್ಬಿನ ಬೆಲೆ ಇಷ್ಟು ನಿಗದಿ ಆಗಬೇಕು, ನಾವು ನಿಗದಿ ಆದಾಗ ಹೇಳೋರು ಸರ್ ಅಂತೇಳಿ ಅವ್ರ ಕಡಕ್ಕಾಗಿ ನಾನು ಒತ್ತಾಯ ಮಾಡಿದೆ. ರೈತರ ಪರವಾಗಿ ಒತ್ತಾಯ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಸರ್ ಈ ಬೆಲೆ ನಿಗದಿ ಆಗಲಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡೋದು ಬೇರೆ ಇದೆ ಅಮ್ಮ. ಸರ್ಕಾರ ಹೋಗ್ತಕ್ಕಂಥ ತೆರಿಗೆ ಹಣದಲ್ಲಿ ನಾನು ಒಂದು ಟನ್ಗೆ 1,000 ರಾಜ್ಯ ಸರ್ಕಾರನ ಕೇಳಿದೀನಿ, ಕೇಂದ್ರ ಸರ್ಕಾರ ಕೂಡ ಮೊನ್ನೆ ಯಾರು ನಮ್ಮ ವಿಜೇಂದ್ರ ಸರ್ ನಮ್ಮಲ್ಲಿ ಒಂದು ಸ್ವಸ್ತಿ ಮಾಡಿದಾರ, ಅವ್ರಿಗೂ ಕೂಡ ಬೇರೆಯವರು ಇದ್ದಾರೆ, ಬೇರೆಯವ್ರನ್ನು ಮಾತನಾಡ್ಸ್ಕೊಂಡು ಮತ್ತೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ನನಗೆ ಸ್ಪಷ್ಟವಾಗಿ ಒಂದು ವರ್ಡ್ ಅಲ್ಲಿ ಉತ್ತರ ಕೊಟ್ಬಿಡಿಯಲ್ಲ. ₹3,300 ಒಪ್ಪಿಗೆ ಇದೆಯಾ ಇಲ್ವಾ? ಎಸ್ ಆರ್ ನೋ ಅಷ್ಟೇ. ಇವತ್ತು ನಾನು ಇನ್ನ ವೇದಿಕೆಗೆ ಹೋಗಿಲ್ಲಮ್ಮ, ಅಲ್ಲಿ ಆ ಜನರ ಕಡೆ ವೇದಿಕೆಗೆ ಹೋಗ್ತೀನಿ. ನಾಳೆ ನನ್ನ ಕಬ್ಬು ಬೆಳೆಗಾರರಿದ್ದಾರೆ 1000 ಟನ್ ಬೆಳೀತಕ್ಕಂಥ ಅವ್ರ ಜೊತೆ ಬೆಳಿಗ್ಗೆ 9 ಗಂಟೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಬಾಗಲಕೋಟೆ, ಬೆಳಗಾವಿ, ವಿಜಯಪುರ ಇವೆಲ್ಲ ಲೀಡರ್, ನಮ್ಮ ಕಾರವಾರ ಜಿಲ್ಲೆ ಈ ಲೀಡರ್ ಜೊತೆ ಚರ್ಚೆ ಮಾಡಿ ಇಲ್ಲಿ ನಾಳೆ ಕೂಡ ಲಕ್ಷಾಂತರ ಜನ ಮತ್ತೆ ಪೆಂಡಿಂಗ್ ಇದೆ ಅಂತ ಹೇಳಿ